ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 155. ಏನು ಮಮ್ಮಿ, ಮುದ್ದುವಿಗೆ ಅಷ್ಟೊಂದು ಹುಷಾರಿಲ್ಲ ಎಂದರು. ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರುವುದು ಬಿಟ್ಟು ಹಾಗೆ ಬಂದಿದ್ದೀರಲ್ಲ, ನಾನು ಈಗಲೇ ಹೋಗಿ ಕರೆದುಕೊಂಡು ಬರ್ತೀನಿ ಎಂದು ಕೋಪದಲ್ಲಿಯೇ ಹೇಳಿ ಅವರು ಮಾತನಾಡುವ ಮೊದಲೇ ಅಲ್ಲಿಂದ ಹೋಗಿದ್ದನು. ಹೇ ಧನು, ನಿಂತ್ಕೊಳ್ಳೋ, ಅವರು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ, ನೀನು ಅಲ್ಲಿ ಎಡವಟ್ಟು ಮಾಡಬೇಡ ಎಂದು ಹೇಳಿಕೊಂಡೆ ಬಾಗಿಲ ಬಳಿಯವರೆಗೂ ಸ್ಪಂದನ ಅವರು ಹೋದರೆ ಅಷ್ಟರಲ್ಲಿ ಅವನು ಕಾರು ಹತ್ತಿ ಗೇಟು ದಾಟಿ ಹೋಗಿಯಾಗಿತ್ತು. ಆತುರಗೆಟ್ಟ ಆಂಜನೇಯ ಅಲ್ಲಿ ಹೋಗಿ ಇನ್ನೇನು ಅವಾಂತರ ಮಾಡುತ್ತಾನೋ ಗೊತ್ತಿಲ್ಲ ಎಂದು ಶರದಿ ಯೋಚಿಸತೊಡಗಿದಳು. ಇಲ್ಲ, ಇವನನ್ನೇನು ನಾನು 7 ತಿಂಗಳಿಗೆ ಎತ್ತಿದ್ದೇನಾ? ನಾನು ಹೇಳುವ ಮಾತನ್ನು ನಿಧಾನವಾಗಿ ಕೇಳುವ ವ್ಯವಧಾನವೇ ಇಲ್ಲ ಇವನಲ್ಲಿ. ಅಲ್ಲಿ ಹೋಗಿ ಅದೇನು ಮಾಡುತ್ತಾನೋ ಗೊತ್ತಿಲ್ಲ ಎಂದು ಹೇಳುತ್ತಾ ಸೋಫಾ ಮೇಲೆ ಬಂದು ಕುಳಿತರು. ಅತ್ತೆ, ಹೆದರಬೇಡಿ, ಹಾಗೆ ಏನೂ ಆಗುವುದಿಲ್ಲ, ಆರಾಧ್ಯ ಬಂದರೆ ಕರೆದುಕೊಂಡು ಬರಲಿ ಬಿಡಿ ಎಂದಳು ಶರದಿ. ಅಲ್ಲಿಂದ ಬರುವುದಿಲ್ಲ ಆರಾಧ್ಯ ಎನ್ನುವ ನಂಬಿಕೆ ಶರದಿಗೆ. ಹಾಗಲ್ಲ ಶರದಿ, ಅವಳು ಬರಲಿಲ್ಲ ಅಂದರೂ ಇವನ ಮಾತಿನಿಂದ ರಿಷಿಗೆ ಬೇಜಾರಾಗಬಾರದು. ಹಿಂದೆ ಮುಂದೆ ನೋಡದೆ ಮಾತನಾಡಿ ಬಿಡುತ್ತಾನೆ. ಇರು, ಅವರ ಪಪ್ಪನಿಗೆ ಕಾಲ್ ಮಾಡ್ತೀನಿ, ಇವನಿಗೆ ಅವರೇ ಸರಿ ಎಂದು ನಾನು ಹೇಳಿದರೆ ಕೇಳುವುದಿಲ್ಲ ಎಂದವರು ತಕ್ಷಣಕ್ಕೆ ಮಿಥುನ್ ಅವರಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಿದ್ದರು. ಸ್ಪಂದನ ಅವರು ಕರೆ ಮಾಡಿದಾಗ ಇನ್ನು ಫ್ಯಾಕ್ಟರಿಯಲ್ಲಿಯೇ ಇದ್ದಂತಹ ಮಿಥುನ್ ಅವರು ತಕ್ಷಣಕ್ಕೆ ಅಲ್ಲಿಂದ ಅಳಿಯನ ಮನೆಗೆ ಹೊರಟಿದ್ದರು. ಡಾಕ್ಟರ್ ಮೆಡಿಸನ್ ಕೊಟ್ಟಿದ್ದಾರಲ್ಲ, ಮತ್ತೆ ಯಾಕೆ ಈ ಕಷಾಯ ಎಂದು ಮುಖ ಊದಿಸಿ ಹೇಳಿದಳು. ಅವಳಿಗೆ ವಯಸ್ಸಾಗುತ್ತಿದ್ದರೂ ಸಹ ಅವಳದು ಇನ್ನೂ ಮಗುವಿನ ಮನಸ್ಸು. ಮುಖ ಊದಿಸಿದಾಗ ರಿಷಿಗೆ ಅವಳನ್ನು ನೋಡುವುದೇ ಚಂದ. ಅವಳು ಹೇಳಿದ ರೀತಿ ಕೇಳಿದವನು, ಅಮ್ಮ ಅಡಿಗೆ ಮಾಡ್ತಿದ್ದಾರೆ, ರಾತ್ರಿಗೆ ಊಟ ಮಾಡಿ ಮೆಡಿಸಿನ್ ತೆಗೆದುಕೊಳ್ಳುವಿರಂತೆ, ಅಷ್ಟರಲ್ಲಿ ಸ್ವಲ್ಪ ಕಷಾಯ ಕುಡಿಯಿರಿ. ಮೆಡಿಸಿನ್ ಜೊತೆಗೆ ಈ ಕಷಾಯ ಕುಡಿದರೆ 2 ದಿನದಲ್ಲಿ ನಿಮ್ಮ ಕೆಮ್ಮು ವಾಸಿಯಾಗುತ್ತದೆ, ಕುಡಿಯಿರಿ ಎಂದು ಹೇಳುತ್ತಾ ಮಂಚಕ್ಕೆ ಹೊರಗೆ ಕುಳಿತಿದ್ದ ಮಡದಿಯ ಪಕ್ಕದಲ್ಲಿಯೇ ಕುಳಿತನು. ನೀವ್ಯಾಕೆ ಇಷ್ಟು ಬಲವಂತ ಮಾಡ್ತಿದ್ದೀರಾ? ನನಗೆ ಕುಡಿಯಲು ಆಗಲ್ಲ ಎಂದು ಮತ್ತೆ ಮುಖ ಕಿವುಚಿ ಹೇಳಿದಳು. ಯಾಕಂದರೆ ನೀವು ಬೇಗ ಹುಷಾರಾಗಲಿ ಅಂತ. ನೀವು ಹುಷಾರಾಗಲಿಲ್ಲ ಅಂದರೆ ನಾನು ನಾಳೆ ಮತ್ತೆ ಆಫೀಸ್ಗೆ ರಜಾ ಹಾಕಬೇಕಾಗುತ್ತದೆ, ಅದಕ್ಕೆ ನೀವು ಇದನ್ನು ಕುಡಿದು ಬೇಗ ಹುಷಾರಾಗಿ ಎಂದನು. ಹಾಗಾದರೆ ನಾನು ಹುಷಾರಾಗುವವರೆಗೂ ಆಫೀಸಿಗೆ ಹೋಗುವುದಿಲ್ಲವಾ ಎಂದಳು. ಅವಳ ಮಾತಿಗೆ ಏನು ಉತ್ತರಿಸುವುದು ಎಂದು ತಿಳಿಯದೆ ತಬ್ಬಿಬ್ಬುಗೊಂಡವನು, ಹುಷಾರಾಗ್ತೀರಾ ನನಗೆ ಗೊತ್ತು, ನೀವು ಹೀಗೆ ಮಾತನಾಡುತ್ತಿದ್ದರೆ ಕಷಾಯ ಆರಿ ಹೋಗುತ್ತದೆ, ಅದು ಬಿಸಿ ಬಿಸಿ ಇದ್ದಾಗಲೇ ಕುಡಿಯಬೇಕು, ಕುಡಿಯಿರಿ ಎಂದು ತಾನೇ ಅವಳ ಬಾಯಿಯ ಬಳಿಗೆ ಕಷಾಯ ಹಿಡಿದಿದ್ದನು. ನೀವು ಈ ರೀತಿ ನನ್ನ ಸಮೀಪವಿದ್ದು ನನ್ನನ್ನು ಆರೈಕೆ ಮಾಡುತ್ತೀರಾ ಎಂದರೆ ನಾನು ಹುಷಾರಾಗುವುದೇ ಬೇಡ, ಹೀಗೆ ಇದ್ದು ಬಿಡುತ್ತೇನೆ ಎಂದು ಮನದಲ್ಲಿಯೇ ಹೇಳಿಕೊಂಡು ರಿಷಿಯನ್ನೇ ನೋಡುತ್ತಾ ಉಳಿದಳು. ಆರಾಧ್ಯ, ಏನು ನೋಡ್ತಿದ್ದೀರಾ, ಕುಡಿಯಿರಿ ಎಂದನು. ಅವನ ಮಾತಿಗೆ ಒಂದು ಗುಟುಕು ಕಷಾಯ ಕುಡಿಯುತ್ತಿದ್ದ ಹಾಗೆ ಕಣ್ಣು ಮುಚ್ಚಿ ಬಲವಂತದಿಂದ ಅದನ್ನು ಗಂಟಲಿನಲ್ಲಿ ಇಳಿಸಿದಳು. ನೋಡಿ, ಹೀಗೆ ಕುಡಿದರೆ ಆಯಿತು, ಕುಡಿಯಿರಿ ಎಂದು ಇನ್ನೊಂದು ಗುಟುಕು ಕುಡಿಸಿದನು. ಅವನ ಮುಖವನ್ನೇ ನೋಡುತ್ತಾ ಅವನು ಕುಡಿಸುವುದಷ್ಟನ್ನು ಕುಡಿಯುತ್ತಿದ್ದಳು. ಅಷ್ಟರಲ್ಲಿ ಮನೆಯ ಮುಂದೆ ಕಾರು ನಿಲ್ಲಿಸಿದವನು ಮುದ್ದು ಮುದ್ದು ಎಂದು ಕೂಗಿಕೊಳ್ಳುತ್ತಲೇ ಒಳಗೆ ಬಂದಿದ್ದನು ಧನುಷ್. ಅವನ ಧ್ವನಿ ಕೇಳಿ ತಕ್ಷಣಕ್ಕೆ ಹೊರಗೆ ಬಂದ ವಸುಂಧರ ಅವರು, ಅಳಿಯಂದ್ರೆ ಆರಾಧ್ಯ ರೂಮಿನಲ್ಲಿದ್ದಾಳೆ ಎನ್ನುವಷ್ಟರಲ್ಲಿ ಅವನು ಮುದ್ದು ಎನ್ನುತ್ತಲೇ ಕೋಣೆಗೆ ಬಂದಾಗಿತ್ತು. ಗಂಡ ಕುಡಿಸಿದ ಕಷಾಯವನ್ನು ಕುಡಿಯುತ್ತಿದ್ದವಳು ತನ್ನ ಅಣ್ಣನ ಧ್ವನಿ ಕೇಳಿ ಕತ್ತೆತ್ತಿ ಅಣ್ಣ ಎಂದಿದ್ದಳು. ಒಡನೆ ಒಳಬಂದಂತಹ ಧನುಷ್ನನ್ನು ನೋಡಿದ ಆರಾಧ್ಯಳ ಪಕ್ಕ ಕುಳಿತಿದ್ದ ರಿಷಿ ಎದ್ದು ನಿಂತನು. ರಿಷಿ ಎದ್ದು ನಿಲ್ಲುತ್ತಿದ್ದ ಹಾಗೆ ಅದೇ ಜಾಗದಲ್ಲಿ ಹೋಗಿ ಕುಳಿತ ಧನುಷ್, ಮುದ್ದು, ಹುಷಾರಿಲ್ಲವಂತೆ, ಈಗ ಹೇಗಿದ್ದೀಯಾ ಎಂದನು. ಅಣ್ಣನ ಮಾತಿಗೆ ಮಾತನಾಡಲು ಬಾಯಿ ತೆರೆಯುವ ಮೊದಲೇ ಕೆಮ್ಮು ಮತ್ತೊಮ್ಮೆ ಅವಳನ್ನು ಆವರಿಸಿತು. ಒಂದೇ ಸಮ ಕೆಮ್ಮಲು ಶುರುವಾದವಳು ತಂಗಿ ಈ ರೀತಿಯಾಗಿ ಕೆಮ್ಮುವುದನ್ನು ಅವನು ಹಿಂದೆಂದೂ ನೋಡಿರಲಿಲ್ಲ. ಮುದ್ದು, ಏನಾಯಿತು, ಯಾಕೆ ಇಷ್ಟು ಕೆಮ್ಮುತ್ತಿದ್ದೀಯಾ ಎಂದು ಆತಂಕದಲ್ಲಿಯೇ ಅವಳ ಭುಜ ಹಿಡಿದು ಕೇಳಿದನು. ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಣ್ಣ,
ಏನಾಗಲ್ಲ, ಸರಿ ಹೋಗುತ್ತೆ ಎಂದಳು. ಏನು? ಏನೂ ಆಗಲ್ಲ, ನೋಡಿಲಿ, ಇದೇ ಹಿಡಿದು ಕೆಮ್ಮುತ್ತಿದ್ದೀಯ. ನೀನು ಈ ರೀತಿ ಕೆಮ್ಮುವುದನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಮನೆಗೆ ಹೋಗೋಣ ಬಾ, ಅಲ್ಲಿಗೆ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಕರೆಸುತ್ತೇನೆ ಎಂದನು. ಅವನು ಹಾಗೆನ್ನುತ್ತಿದ್ದ ಹಾಗೆ ರಿಷಿಯ ಮುಖ ನೋಡಿದವಳು, ಹಾಸ್ಪಿಟಲ್ಗೆ ಹೋಗಿ ಬಂದೆವು ಅಣ್ಣ, ಮೆಡಿಸಿನ್ ಕೊಟ್ಟಿದ್ದಾರೆ ಎಂದಳು. ನೀವು ಯಾವ ರೀತಿ ಹಾಸ್ಪಿಟಲ್ಗೆ ಹೋಗುತ್ತೀರಾ ಎಂದು ನನಗೆ ಗೊತ್ತಿಲ್ಲವಾ? ನಿನ್ನನ್ನು ನೋಡಿದರೆ ನನಗೆ ಭಯವಾಗುತ್ತಿದೆ. ಮನೆಗೆ ಹೋಗೋಣ ಬಾ, ನಾನು ಅಲ್ಲಿ ಬೇರೆ ಟ್ರೀಟ್ಮೆಂಟ್ ಕೊಡಿಸುತ್ತೇನೆ ಎಂದನು. ಅವನ ಲೆಕ್ಕದಲ್ಲಿ ಹೆಚ್ಚು ಹಣ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದರೆ ಮಾತ್ರ ವಾಸಿಯಾಗುವುದು, ಇಲ್ಲದಿದ್ದರೆ ವಾಸಿಯಾಗುವುದಿಲ್ಲ. ರಾತ್ರಿಯಿಂದಲೂ ಅವಳ ಪಕ್ಕವೇ ಕುಳಿತು ಅವಳನ್ನು ಆರೈಕೆ ಮಾಡುತ್ತಿದ್ದವನು ಹಾಸ್ಪಿಟಲ್ಗೂ ಕೂಡ ಕರೆದುಕೊಂಡು ಹೋಗಿ ಬಂದಿದ್ದಾನೆ. ಹಾಗಿದ್ದಾಗ ಈಗ ಧನು ಆಡಿದ ಮಾತನ್ನು ಕೇಳಿ ಅವನ ಮನಸ್ಸಿಗೆ ಬಹಳವೇ ಬೇಸರವಾಯಿತು. ನನ್ನ ಕೈಯಲ್ಲಿ ಸಾಧ್ಯವಾಗುವಂತಹ ಡಾಕ್ಟರ್ ಕೈಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೇನೆ. ನಿಮ್ಮ ಹಾಗೆ ಕಾಸ್ಟ್ಲಿ ಟ್ರೀಟ್ಮೆಂಟ್ ನನಗೆ ಕೊಡಿಸಲು ಸಾಧ್ಯವಾಗುವುದಿಲ್ಲ. ಕರೆದುಕೊಂಡು ಹೋಗಿ ಸರ್ ಎಂದಿದ್ದನು. ಈ ಮಾತನ್ನು ಆಡುವಾಗ ಅವನ ಮನಸ್ಸು ಅದೆಷ್ಟು ನೊಂದಿತು. ಸುಲಭವಾಗಿ ಕರೆದುಕೊಂಡು ಹೋಗಿ ಎನ್ನುತ್ತಿರುವವನನ್ನೇ ಕೋಪದಲ್ಲಿ ನೋಡತೊಡಗಿದಳು. ಅಳಿಯನ ಹಿಂದೆಯೇ ಬಂದಂತಹ ವಸುಂಧರ ಅವರು ಮಗನ ಮಾತು ಕೇಳಿ, ರಿಷಿ, ಆಗಲೇ ಮುಸ್ಸಂಜೆಯಾಗಿದೆ, ಇದೇನೋ ನಿನ್ನ ಮಾತು ಎಂದರು. ಸೊಸೆಯನ್ನು ಕರೆದುಕೊಂಡು ಹೋಗುತ್ತಾರೆ ಎನ್ನುವ ಆತಂಕ ಶುರುವಾಯಿತು ಅವರಿಗೆ. ಅವರು ಹೇಳಿದ ಹಾಗೆ ಅವರ ತಂಗಿಗೆ ಒಳ್ಳೆಯ ಟ್ರೀಟ್ಮೆಂಟ್ ನನ್ನಿಂದ ಕೊಡಿಸಲು ಆಗುವುದಿಲ್ಲ ಅಮ್ಮ, ಕರೆದುಕೊಂಡು ಹೋಗಲಿ ಬಿಡು ಎಂದು ಹೇಳಿ ಹೊರಗೆ ಹೋಗಿದ್ದನು. ನೋಡಿದ್ಯಾ ಮುದ್ದು, ರಿಷಿಯೇ ಕರೆದುಕೊಂಡು ಹೋಗು ಎಂದು ಹೇಳಿದಾಗ ಇನ್ನೇನು, ಬಾ ಹೋಗೋಣ ಎಂದು ಆರಾಧ್ಯಳ ಕೈ ಹಿಡಿದು ಎಳೆದಿದ್ದನು. ಅಣ್ಣ, ಅವರ ಮಾತಿನ ಒಳ ಅರ್ಥ ನಿನಗೆ ಅರ್ಥವಾಗಲಿಲ್ಲ, ನನಗೆ ತುಂಬ ಚೆನ್ನಾಗಿ ಅರ್ಥವಾಯಿತು. ನೀನು ಅವರ ಕೈಯಲ್ಲಿ ನನಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿಸಲು ಆಗುವುದಿಲ್ಲ ಎಂದು ಹೇಳಿದ್ದಕ್ಕೆ ಬೇಸರವಾಗಿ ಹೀಗೆಲ್ಲ ಮಾತನಾಡಿದ್ದಾರೆ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು. ಮುದ್ದು, ಏನು ಯೋಚನೆ ಮಾಡ್ತಿದ್ದೀಯಾ, ಬಾ ಹೋಗೋಣ ಎಂದನು. ವಸುಂಧರ ಅವರಂತೂ ಆರಾಧ್ಯ ಅವರ ಮನೆಗೆ ಹೋಗುತ್ತಾಳೇನೋ ಎನ್ನುವ ಆತಂಕದಲ್ಲಿಯೇ ಅವಳನ್ನೇ ನೋಡುತ್ತಾ ನಿಂತಿದ್ದರು. ಇಲ್ಲ ಅಣ್ಣ, ನಾನು ಬರುವುದಿಲ್ಲ ಎಂದಳು. ಅವಳ ಮಾತು ಕೇಳಿದ ವಸುಂಧರ ಅವರಿಗೆ ಖುಷಿಯಾಗಿ ಬಿಟ್ಟಿತ್ತು. ಮುದ್ದು, ಈ ವಿಷಯದಲ್ಲಿ ನೀನು ಹಠ ಮಾಡಬೇಡ. ಈಗಾಗಲೇ ನೀನು ಹೇಗಾಗಿದ್ದೀಯಾ ಎಂದು ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೀನು ನೋಡಿಕೊಂಡಿದ್ದೀಯಾ? ನೀನು ಏನೇ ಹೇಳಿದರೂ ನಾನಂತೂ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿ ಅವಳನ್ನು ತೋಳಿನಲ್ಲಿ ಎತ್ತಿಕೊಳ್ಳಲು ಕೈ ಚಾಚುವಷ್ಟರಲ್ಲಿ ಬಾಗಿಲಿನೆಡೆಯಿಂದ ಬಂದಂತಹ ಧನು ಎಂಬ ಧ್ವನಿಗೆ ಹಿಂದಿ ತಿರುಗಿ ನೋಡಿದನು. ಸ್ಪಂದನ ಅವರು ಕರೆ ಮಾಡುತ್ತಿದ್ದ ಹಾಗೆ ತಡ ಮಾಡದೆ ಮಿಥುನ್ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಕೋಪದಲ್ಲಿಯೇ ಹೊರಗೆ ಹೋಗಿದ್ದ ರಿಷಿ ಕೂಡ ಮಿಥುನ್ ಅವರ ಜೊತೆಯಲ್ಲಿಯೇ ಮತ್ತೆ ಒಳಗೆ ಬಂದಿದ್ದನು. ಪಪ್ಪ, ನೀವು ಯಾವಾಗ ಬಂದ್ರಿ? ನೀವು ಬಂದದ್ದು ಒಳ್ಳೆಯದೇ ಆಯಿತು. ನೋಡಿ, ಇಲ್ಲಿ ಮುದ್ದು ಹೇಗಾಗಿದ್ದಾಳೆ, ಮಾತನಾಡಲು ಕೂಡ ಆಗದಷ್ಟು ಕೆಮ್ಮು ಅವಳಿಗೆ. ಮನೆಗೆ ಹೋಗೋಣ ಬಾ ಎಂದರೂ ಸಹ ಬರುವುದಿಲ್ಲ ಎಂದು ಹಠ ಮಾಡುತ್ತಿದ್ದಾಳೆ. ನೀವಾದರೂ ಅವಳಿಗೆ ಹೇಳಿ ಎಂದನು. ಮಗನ ಮಾತು ಕೇಳಿ ಮಗಳ ಬಳಿಗೆ ಹೋದವರು, ಹೇಗಿದ್ದೀಯಾ ಮುದ್ದು ಎಂದರು. ಪರವಾಗಿಲ್ಲ ಪಪ್ಪ, ಡಾಕ್ಟರ್ ಬಳಿ ಹೋಗಿದ್ವಿ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಇನ್ನೆರಡು ದಿನದಲ್ಲಿ ಕೆಮ್ಮು ವಾಸಿಯಾಗುತ್ತದೆ ಎಂದು ಕೆಮ್ಮುತ್ತಲೇ ನುಡಿದಿದ್ದಳು. ಮಗಳನ್ನು ಈ ಸ್ಥಿತಿಯಲ್ಲಿ ಅವರು ಎಂದಿಗೂ ನೋಡದಿದ್ದರೂ ಸಹ ಮಗಳ ಮುಖದಲ್ಲಿ ಮಾತ್ರ ಏನೋ ಖುಷಿ ಅಡಗಿತ್ತು. ಅದನ್ನು ಗ್ರಹಿಸಿದವರು ಅವಳ ಹಣೆಗೆ ಪುಟ್ಟ ಮುತ್ತನ್ನಿರಿಸಿ ಟೇಕ್ ಕೇರ್ ಮುದ್ದು ಎಂದವರು ಧನು ಬಾ ಹೋಗೋಣ ಎಂದರು. ಪಪ್ಪ, ನೀವು ಹಾಗೆ ಮಾತನಾಡುತ್ತಿದ್ದೀರಲ್ಲ, ಮುದ್ದುವನ್ನು ಮನೆಗೆ ಕರೆಯಿರಿ, ನೀವು ಕರೆದರೆ ಅವಳು ಖಂಡಿತ ಬರುತ್ತಾಳೆ ಎಂದನು. ಧನು, ಅವಳೇ ಬರುವುದಿಲ್ಲ ಎಂದ ಮೇಲೆ ನಾವು ಬಲವಂತ ಮಾಡಬಾರದು, ಹುಷಾರಾದ ಮೇಲೆ ಖಂಡಿತ ಮನೆಗೆ ಕರೆದುಕೊಂಡು ಹೋಗೋಣ, ಈಗ ಬೇಡ ಎಂದು ಹೇಳಿ ತನ್ನ ತಂದೆಯ ಮಾತು ಕೇಳಿದವನು ಕ್ಷಣವೂ ಅಲ್ಲಿ ನಿಲ್ಲದೆ ಕೋಪದಲ್ಲಿಯೇ ಅಲ್ಲಿಂದ ಹೊರಟಿದ್ದನು. ರಿಷಿ ಅವನಿಗೆ ತಂಗಿ ಎಂದರೆ ತುಂಬ ಪ್ರೀತಿ, ಆ ಪ್ರೀತಿಯಿಂದ ಹೀಗೆಲ್ಲ ಮಾತನಾಡಿದ್ದಾನೆ, ನೀನು ಬೇಸರ ಮಾಡಿಕೊಳ್ಳಬೇಡ ಎಂದವರು ನನ್ನ ಮಗಳು ಹುಷಾರು ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು. ಆರಾಧ್ಯ ಹೀಗೆ ಕುಳಿತಿರು, ಇನ್ನೊಂದು ಸ್ವಲ್ಪ ಹೊತ್ತು ಊಟ ತೆಗೆದುಕೊಂಡು ಬರ್ತೀನಿ ಎಂದರೆ ನನಗೆ ಬೇಡ ಅತ್ತೆ ಎಂದಳು. ಸುಲಭವಾಗಿ ಕರೆದುಕೊಂಡು ಹೋಗಿ ಎಂದು ಹೇಳಿದ ಗಂಡನ ಮೇಲೆ ಆಗಲೇ ಹುಸಿ ಮುನಿಸು ಹುಡುಗಿಗೆ. ಆರಾಧ್ಯ, ಹಾಗಂದ್ರೆ ಹೀಗೆ,
ನೀನು ಮಾತ್ರೆ ತಿನ್ನಬೇಕು ಎಂದರೆ ಊಟ ಮಾಡಲೇಬೇಕು. ನಾನು ತೆಗೆದುಕೊಂಡು ಬರ್ತೀನಿ ಇರು ಎಂದು ಅವಳ ಮಾತಿಗೂ ಕಾಯದೆ ಹೊರಗೆ ಹೋಗಿದ್ದರು ಸುಂದರ ಅವರು. ತನ್ನನ್ನೇ ನೋಡುತ್ತಾ ನಿಂತಿದ್ದ ಗಂಡನೆಡೆಗೆ ಕೋಪದ ನೋಟ ಹಾರಿಸಿದವಳು ಮುಖದ ತುಂಬ ರಗ್ಗು ಹೊದ್ದು ಮಲಗಿಬಿಟ್ಟಳು. ಅವಳ ಅವತಾರವನ್ನು ನೋಡಿದ ರಿಷಿ ಮುಗುಳನ್ನಕ್ಕೂ ಹೊರಗೆ ಬಂದಿದ್ದನು. ರೀ, ಅಲ್ಲಿ ಏನಾಯಿತು? ಧನು ಎಲ್ಲಿ? ಗಂಡನ ದಾರಿಯನ್ನೇ ಕಾಯುತ್ತಿದ್ದವರು ಅವರು ಒಳಬರುತ್ತಿದ್ದ ಹಾಗೆ ಆತಂಕದಲ್ಲಿಯೇ ಕೇಳಿದರು. ಅವನು ನನಗಿಂತ ಮೊದಲೇ ಹೊರಟ ಸ್ಪಂದನ. ಇನ್ನೂ ಮನೆಗೆ ಬಂದಿಲ್ಲವಾ ಎಂದರು. ಇಲ್ಲ ಮಾವ, ಇನ್ನೂ ಬಂದಿಲ್ಲ ಎಂದಳು ಅಲ್ಲಿಯೇ ನಿಂತಿದ್ದ ಶರದಿ. ಹೌದಾ, ಎಲ್ಲೋ ಹೋಗಿದ್ದಾನೆ, ಬರ್ತಾನೆ ಬಿಡು ಎಂದವರು ಫ್ರೆಶ್ ಆಗಿ ಬರ್ತೀನಿ, ಊಟ ಮಾಡೋಣ ಎಂದು ಹೇಳುತ್ತಲೇ ತಮ್ಮ ಕೋಣೆಗೆ ಹೋಗಿದ್ದರು. 5 ನಿಮಿಷಕ್ಕೆ ಫ್ರೆಶ್ ಆಗಿ ಬಂದು ಊಟಕ್ಕೆ ಕುಳಿತರು. ರೀ, ಆಗಲೇ ತಡ ಆಗುತ್ತಿದೆ, ಇವನು ಎಲ್ಲಿ ಹೋದ? ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಎಂದರು ಸ್ಪಂದನ. ಮಗ ಇನ್ನೂ ಮನೆಗೆ ಬಂದಿಲ್ಲವಲ್ಲ ಎನ್ನುವ ಆತಂಕ ಅವರಿಗೆ. ಸ್ಪಂದನ, ಯಾಕೆ ಇಷ್ಟು ಆತಂಕದಲ್ಲಿ ಇದ್ದೀಯಾ? ಅವನು ತಡವಾಗಿ ಬರುವುದು ಇದೇ ಮೊದಲಲ್ಲವಲ್ಲ, ಯಾವುದೋ ಬೇರೆ ಕೆಲಸ ಇರಬೇಕು. ಬರ್ತಾನೆ, ನೀನು ಊಟ ಮಾಡು ಎಂದರು. ಅಷ್ಟರಲ್ಲಿ ಧನುಷ್ ಒಳಗೆ ಬಂದಿದ್ದನು. ಅದನ್ನು ನೋಡಿದವರು, ಧನು, ಯಾಕೆ ಇಷ್ಟು ಲೇಟ್ ಮಾಡಿದೆ? ಊಟ ಮಾಡು ಬಾ ಎಂದರು. ನನಗೆ ಊಟ ಬೇಡ ಮಮ್ಮಿ ಎಂದು ಅಲ್ಲಿ ನಿಲ್ಲದೆ ಮೆಟ್ಟಿಲೇರಿ ತನ್ನ ಕೋಣೆಗೆ ಹೋಗಿದ್ದನು. ತಂಗಿ ಮನೆಗೆ ಬಂದಿಲ್ಲ ಎಂದು ಆಗಲೇ ಕೋಪಿಸಿಕೊಂಡಿದ್ದಾನೆ ಎಂದು ಮಿಥುನ್ ಅವರಿಗೂ ತಿಳಿದು ಹೋಗಿತ್ತು. ಅತ್ತೆ, ನೀವು ಊಟ ಮಾಡಿ, ನಾನು ಅವನಿಗೆ ಊಟವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಡ್ತೀನಿ ಎಂದು ಶರದಿ ತಟ್ಟೆಗೆ ಊಟ ಹಾಕಿಕೊಂಡು ಕೋಣೆಗೆ ಹೋಗಿದ್ದಳು. ಮುಂದುವರೆಯುವುದು. ಶರದಿ ತಂದ ಊಟವನ್ನು ಧನುಷ್ ಮಾಡುತ್ತಾನಾ ಅಥವಾ ಅವಳನ್ನೇ ಬೈದು ಕಳಿಸುತ್ತಾನೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.